ಈಗ ಅನಂತ್ ಪೂಜಾರ್ ಈ ಶಿಬಿರಾರ್ಥಿಗಳು ವೇದಿಕೆಗಳಿಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇವರು ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿ ಅವನ ಪಾಲಕರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೊಪ್ಪಳದ ನಿವಾಸಿಯಾಗಿರ್ತಕ್ಕಂತಹ ಅನಂತ್ ಪೂಜಾರ್ ಅವಾಗಲೇ ಹೇಳಿದಂತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಸಂಸ್ಥೆಗೆ ತರಬೇತಿಯನ್ನು ಪಡೆಯಲು ಶಿಬಿರಾರ್ಥಿಗಳು ಆಗಮಿಸುತ್ತಾ ಇದ್ದಾರೆ. ಕೊಪ್ಪಳದ ನಿವಾಸಿಯಾಗಿರ್ತಕ್ಕಂತಹ ಅನಂತ್ ಪೂಜಾರ್ ತಂದೆ ಶ್ರೀ ವೆಂಕಟೇಶ್ ಪೂಜಾರ್, ತಾಯಿ ಬಸಮ್ಮ ಪೂಜಾರ್. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಲಿಪಟ್ಟಿಯಲ್ಲಿ ಮುಗಿಸಿ ನಂತರ 6ರಿಂದ 10ನೇ ವರ್ಗದ ಶಿಕ್ಷಣವನ್ನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೊಪ್ಪಳದಲ್ಲಿ ಮುಗಿಸಿ ಇವರಿಗೆ ಸಪೋರ್ಟ್ ನೀಡಿರ್ತಕ್ಕಂಥವರು ಶ್ರೀ ಚನ್ನಬಸು ಹಲ್ಯಾಳಿ, ಖೋಖೋ ಕೋಚ್ ಆಗಿರ್ತಕ್ಕಂತಹ ಅವರ ಮಾರ್ಗದರ್ಶನವನ್ನ ಅವರ ಸಪೋರ್ಟ್ನೊಂದಿಗೆ ನಮ್ಮ ಸಂಸ್ಥೆಗೆ ಆಗಮಿಸಿ ನಮ್ಮ ಸಂಸ್ಥೆಯಲ್ಲಿ 4 ತಿಂಗಳುಗಳ ಕಾಲ ತರಬೇತಿಯನ್ನು ಪಡೆದು ಪ್ರಸ್ತುತ ಅಗ್ನಿವೀರ ಆರ್ಮಿಗೆ ಆಯ್ಕೆಯಾಗಿರ್ತಕ್ಕಂತಹ ಅನಂತ್ ಪೂಜಾರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ. ಈಗ ಅನಂತ್ ಅವರಿಂದ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಂತ್ ಕುಮಾರ್ ಅಂತ. ನಾನು ಒಂದೆರಡು ಕಥೆಗಳ ಮುಖಾಂತರ ಈ ನನ್ನ ಮಾತುಗಳನ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಚಿಕ್ಕವನಿದ್ದಾಗಿಂತನ ಭಾಳ ಕನಸು ಇಟ್ಕೊಂಡಿದ್ದೆ. ಮೊದಲು ನನ್ನ ಕನಸು ಡ್ರೈವರ್ ಆಗ್ಬೇಕಂತೇಳಿ. ಅದು ಸಣ್ಣವಿದ್ದೆ, ಬಟ್ ಏನು ಅಂತ ಗೊತ್ತಿದ್ದಿಲ್ಲ. ನನಗೆ ಸುಮ್ಮನೆ ಡ್ರೈವರ್ ಆಗ್ಬೇಕು, ಡ್ರೈವಿಂಗ್ ಸ್ಪೆಲ್ಲಿಂಗ್ ಗೊತ್ತಿದ್ದಿಲ್ಲ ನನಗೆ. ಅದು ಮೊದಲು ಅಂಥವು ಡ್ರೈವರ್ ಆಗ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅದು ಕನಸಾಗಿ ಉಳಿತು. ವಾಪಸ್ ನಾವು ಕೊಪ್ಪಳಕ್ಕೆ ಬಂದ್ವಿ. ನಮ್ಮೂರು ಮುಸ್ಲುಡಕ್ಕಿ. ಅಲ್ಲಿಂದ ಮನೆಗೆ ಪ್ರಾಬ್ಲಮ್ ಆಗಿಂದ ಕೊಪ್ಪಳಕ್ಕೆ ಬಂದ್ವಿ. ಕೊಪ್ಪಳದಾಗ ಒಳ್ಳೆ ಅಣ್ಣ ಸಿಗ್ತಾನೆ, ಚನ್ನಬಸವ ಹಳ್ಳಿ ಮತ್ತು ಅಕ್ಷಯ್ ಕುಮಾರ್ ಅಂತೇಳಿ. ಆ ಅಕ್ಷಯ್ ಅಣ್ಣ ಅಂತೇಳಿ ಇದ್ದಂಥ ಬೆಳಗಾಮದಲ್ಲಿ ರನ್ನಿಂಗ್ ಎಕ್ಸಲೆಂಟ್ ರನ್ ಅದ. 4:35, 4:40 ಈ ಥರ ಟೈಮಿಂಗ್ ಕ್ರಿಯೇಟ್ ಮಾಡೋ ಒಂದು ಒಳ್ಳೆ ರನ್ ಅದ. ಚನ್ನಬಸವ ಅಣ್ಣ ಕೂಡ ಅಂಥ ಒಳ್ಳೆ ರನ್ ಅದ. ಎಕ್ಸಲೆಂಟ್ ಹೊಡೆದು 5ರಲ್ಲಿ ಎಕ್ಸಲೆಂಟ್ ಹೊಡೆದು, 4ರಲ್ಲಿ ಮೆಡಿಕಲ್ ಫೇಲ್, 1ರಲ್ಲಿ ಮೆಡಿಕಲ್ ಪಾಸ್ ಆಯಿತು, ಎಕ್ಸಾಮ್ ಕ್ಯಾನ್ಸಲ್ ಆಯಿತು. ಅವರು ಇನ್ನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಗೆದ್ದ ವ್ಯಕ್ತಿ ಅಥವಾ ಹೋಗಿ ಕೊಡೋಕಿನ ಸೋತ ವ್ಯಕ್ತಿ ಅಥವಾ ಹೋಗಿ ಹೆಗಲ ಮೇಲೆ ಕೈ ಹಾಕ್ರಿ, ಅದು ನಮ್ಮ ಜೀವನ ರೂಪಿಸ್ಕೊಡ್ತಾನೆ ಅಂತ ಹೇಳ್ತೀನಿ. ಇದಕ್ಕೆ ಈ ಒಂದು ಮಾತಿಗೆ ಎಕ್ಸಾಂಪಲ್ ನಾನೇ. ಚನ್ನಬಸವ ಹಳ್ಳಿ ಅಣ್ಣ ನನಗೆ ಒಂದು ಈ ಹಂತಕ್ಕೆ ಬಂದಿನ ಆತ ನೀಡಿದ ಭಿಕ್ಷೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸೆಕೆಂಡ್ PUC ಓದ್ತಾ ಇದ್ದೆ. ನಾನು ಖೋಖೋ ಆಡ್ತಿದ್ದೆ. ಹಂಗೆ ಖೋಖೋ ಆಡೋಕ್ಕಂತೊಳಗೆ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರಲ್ಲ ಅಂತೇಳಿ ರಿಜೆಕ್ಟ್ ಆಗಿದೆ. ಕಾಲೇಜ್ ಸ್ಪೋರ್ಟ್ಸ್ ಒಳಗೆ ರಿಜೆಕ್ಟ್ ಆಗಿದೆ. ಆಮೇಲೆ ಅಣ್ಣ ರನ್ನಿಂಗ್ ಪ್ರಾಕ್ಟೀಸ್ ಮಾಡು ಹಂಗೆ ಹಿಂಗೆ ಅಂತಂದು ಹೇಳ್ಕೊಂತ ಬಂದ. ಆತನ ಜೊತೆ ನಾನು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊಂತ ಕೂಡ್ತಿದ್ದೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆತನ ಈ ಲೆವೆಲಿಗೆ ತೊಗೊಂಬಂದ. ಬಟ್ ಆ ಅಣ್ಣ ಸೆಲೆಕ್ಷನ್ ಆಗಲಿಲ್ಲ. ಎಕ್ಸಾಮ್ ಸಡನ್ನಾಗಿ ಕ್ಯಾನ್ಸಲ್ ಆಗಿಬಿಡ್ತು. ನಾನು ಫಿಸಿಕಲ್ ಮಾಡ್ಬೇಕಲ್ಲ, ಅಣ್ಣ ತನ್ನ ಲೈಫ್ ನೋಡ್ಕೊಂಡು ಕಂತು ಹೋದ. ಅವಾಗ ನನಗೆ ಕಣ್ಣು ಮುಂದೆ ಬಂದಿದ್ದು ನಮ್ಮ ಲಕ್ಷ್ಮಣ ಅಡ್ಡಿ ಸರ್. ಅವಾಗ ನಾನು ಇಲ್ಲಿ ಬಂದು ನಾನು ದೊಡ್ಡ ಓಡಾಡಿದ್ದೆ. ಅಷ್ಟೇ ಮೈಗಳತನ ಮಾಡ್ತಿದ್ದೆ. ನಾನು ರನ್ನಿಂಗ್ ಎಕ್ಸಲೆಂಟ್ ಹೊಡಿಬೇಕಂದ್ರೆ ಏನು ತಲೆಗೈತಿದ್ದಿಲ್ಲ. ಎಕ್ಸಾಮ್ ನಾನು ಒಳ್ಳೆ ಇಂಟೆಲಿಜೆಂಟ್ ಇದ್ದೆ. ಎಕ್ಸಾಮ್ನ ಚೆನ್ನಾಗಿ ಎಕ್ಸಾಮ್ ಮಾಡೀನಿ. ಬಟ್ ನಾನು ಫಿಸಿಕಲ್ ಜಸ್ಟ್ ಪಾಸ್ ಆದ್ರೆ ಸಾಕು, ಇದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಫಿಸಿಕಲ್ಗೆ ಹೋದೆ. ಫಿಸಿಕಲ್ ಪಾಸ್ ಆದೆ. ಲಾಸ್ಟ್ ಯಾದಗಿರಿಯಲ್ಲಿ ಕತೆ ಹೇಳತ್ತೀನಿ ನಾನು. ಫಿಸಿಕಲ್ ಪಾಸ್ ಆಗಿಬಿಟ್ಟೆ. ವಾಪಸ್ ಏನು ಮಾಡೋಕೆ ಗೊತ್ತಿಲ್ಲ. ಫಿಸಿಕಲ್ ಪಾಸ್ ಆದ್ವಿ. ಕುಡಿಸಿ ಸೈಡಿಗೆ ಪುಲಪ್ಸ್ ಹೊಡಕ್ಕೆ ಹಚ್ಚಿದ್ರು. ಪುಲಪ್ಸ್ ಹೊಡೆದ್ವಿ, 10 ಹೊಡೆದ್ವಿ. ಅವ್ರು ಡೌನ್ ಅನ್ನೋತನ ಡೌನ್ ಅನ್ಬಾರ್ದು, ಡೌನ್ ಆಗ್ಬಿಟ್ಟು ನಾವು ಸಡನ್ನಾಗಿ ಜಿಗಿದ್ಬಿಟ್ಟೆ, ಎಂಟು ಕೊಟ್ಬಿಟ್ರು. ಜೀವನದಾಗ ನಾನು ಅವತ್ತು ಮೆರಿಟ್ ಫೇಲ್ ಆದಾಗ ಅಷ್ಟು ಹತ್ತಿದ್ದಿಲ್ಲ. ಅವತ್ತೇ ಹತ್ಬಿಟ್ಟೆ. ನಾನು ಕನಸಾಗಲ್ಲ ಅಂತಂದು ಅವತ್ತು ಅನ್ಕೊಂಬಿಟ್ಟೆ. ವಾಪಸ್ ನಾನು ಸೀದಾ ಮನೆಗೆ ಬಂದೆ. ಅವಾಗ ಹೇಳಿದ್ದೆ, ಅವು ಬೇಜಾರಾಗ್ಬಾರ್ದು ಅಂತೇಳಿ, ಪಾಸ್ ಆಗುತ್ತೆ ತಲೆ ಕೆಡಿಸ್ಕೊಬೇಡ ಅಂತೇಳಿ ಹೇಳಿದ್ದೆ. ಆದರೆ ನಮ್ಮವ್ವ ಎಲ್ಲ ಸುಮ್ಮನೆ ಇದು ಮಾಡಿದ್ಲು. ಆಮೇಲೆ ಫೆಬ್ರವರಿ 28ಕ್ಕೆ ರಿಸಲ್ಟ್ ಬಂತು. ಸೀದಾ ಫೇಲ್ ಆಯಿತು. ಅವತ್ತು ಎಕ್ಸಾಮ್ ನೀಟಾಗಿ ಒಳ್ಳೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡೆ. ಎಕ್ಸಾಮ್ ಮಾತ್ರ 43 ಕ್ವಶನ್ ಎಕ್ರೆಕ್ಟ್ ಹಾಕಿದ್ದೆ. ಅದ್ರಾಗ 1 ಕ್ವಶನ್ ತಪ್ಪಾಯಿತು. ಅದು ಒಂದೇ ಕ್ವಶನ್ ತಪ್ಪಾಗಿತ್ತು. ಬಟ್ ಫಿಸಿಕಲ್ಗಂತ ಬಂದೆ. ಫಿಸಿಕಲ್ಗೆ ಒಳ್ಳೆ ಪ್ರಿಪ್ರೇಷನ್ ನಡೆಸಿದ್ದೆ. ಇನ್ನು ವ್ಯಾಲಿಗೆ 4 ತಿಂಗಳಿತ್ತು. ಅವಾಗ 5:20 ಟೈಮಿಂಗ್ ಕೊಡ್ತಿದ್ದೆ. ಬಟ್ ಏನಾಯಿತು ಗೊತ್ತಿಲ್ಲ, ಲಾಸ್ಟ್ ಟೈಮ್ ಇಂಜುರಿ ಆಗಿಬಿಡ್ತು. ಲಾಸ್ಟ್ ವೀಕ್ ಟೈಮಿಂಗ್ ಕೊಟ್ಟಿದ್ದು 5:55 ನಾನು.
ರನ್ನಿಂಗ್ ಪಾಸ್ ಆಗ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ನಮ್ಮ ಫ್ರೆಂಡ್ಸಿಗೆ ಇದ್ದಿದ್ದಿಲ್ಲ. ಎಲ್ಲರೂ ಒಂದು ಸಪ್ಪಗೆ ಮಕ್ಕ ಮಾಡ್ತಿದ್ರು. ಗ್ರೌಂಡ್ ಒಳಗೆ ಹೋದೆ, ಏನಾಯ್ತು ಅನ್ನೋದು ಗೊತ್ತಿಲ್ಲ. ಸೆಕೆಂಡ್ ಗ್ರೂಪ್ ಒಳಗೆ ನಾನೇ ಫಸ್ಟ್ ಇದ್ದೆ. ಪಾಸ್ ಆದೆ. ಆಮೇಲೆಲ್ಲ ಅವತ್ತೇ ನಾನು ಎಲ್ಲ ಪುಲಪ್ಸ್ ಎಲ್ಲ ಹೊಡೆದ್ವಿ. ಆಮೇಲೆ ಸೀದಾ ನಮ್ಮ ಮಗುಗೆ ಸ್ವೀಟ್ ಕೊಟ್ಟಿದ್ದೇನೆ. ಮೇಲ್ ಲಿಸ್ಟ್ ಬರ್ತಾನೆ ಕಾಯಿ ಬಿಡೋ ಯೋಗ ಸಂಭ್ರಮಾಚರಣೆ ಆಚರಣೆ ಮಾಡೋಣ ಅಂತ ಹೇಳಿದ್ದೆ. ಅವತ್ತೇ ನನಗೆ ಗೊತ್ತಾಯಿತು. ಇನ್ನೊಂದು ಕಥೆ ಹೇಳ್ಬೇಕು ನಿಮಗೆ. ಇಲ್ಲೇ ಅಣ್ಣ ಸ್ವಲ್ಪ ಕೈ ಐತಣ್ಣ, ನೀನೇ ಅಣ್ಣ. ಹರಿಓಮ್ ಅಂತೇಳಿ ಒಂದು ಹುಡುಗ ನಮ್ಮ ಟೀಚರ್ ಇದ್ದಾರೆ ನಾಗನಗೌಡ ಅಂತೇಳಿ. ಅವರು ಈ ಕಾರ್ಯಕ್ರಮ ಯೂಟ್ಯೂಬ್ ಒಳಗೆ ನೋಡ್ತಾರೆ ಅಂದ್ಕೊಂಡಿದ್ದೀನಿ. ಅವ್ರು ಒಂದು 4 ವರ್ಡ್ ಹೇಳ್ತಾರೆ: ಡೆಡಿಕೇಶನ್, ಡಿಟರ್ಮಿನೇಷನ್, ಹಾರ್ಡ್ ವರ್ಕ್ ಆ್ಯಂಡ್ ಡಿಸಿಪ್ಲಿನ್. 4 ವರ್ಡ್. ಡೆಡಿಕೇಶನ್ ಅಂದರೆ ನಾವು ಸಮರ್ಪಣೆ ಮಾಡೋದು, ಡಿಟರ್ಮಿನೇಷನ್ ನಿರ್ಣಯ ತಗೊಳ್ಳೋದು, ಹಾರ್ಡ್ ವರ್ಕ್ ಪರಿಶ್ರಮ, ಡಿಸಿಪ್ಲಿನ್ ಶಿಸ್ತು, ಅನುಶಾಸನ ಅಂತೇಳಿ ಹಿಂದಿ ಒಳಗೆ ಹೇಳ್ತೀವಲ್ಲ ಅದೇ. ಈ 4 ವರ್ಡ್ ಇಟ್ಕೊಂಡ್ರೆ ನಾವು ಸಕ್ಸಸ್ ಹಾಗೇ ಆಗ್ತೀವಿ ಅಂತೇಳಿ ನಮ್ಮ ಗುರುಗಳನ್ನು ತೋರಿಸಿದ್ದು. ಹಂಗೆ ಮತ್ತು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಹರಿಓಮ್. ಲಾಸ್ಟ್ ಟೈಮ್ ಬಂದಿದ್ದೆ, ಯಾವಾಗಲೇ ಫಿಸಿಕಲ್ ಪಾಸ್ ಮಾಡ್ಕೊಂಡಿದ್ದೆ. ವಾಪಸ್ ಇಲ್ಲಿಗೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋಕ್ಕಂತ ಏರ್ ಆಫೀಸ್ ಬಂದಿದ್ದೆ. ಅವಾಗ ನಮ್ಮ ಸರ್ನ ಭೇಟಿ ಆಗಿ ಹೋಗೋಣ ಅಂತೇಳಿ ಬಂದಿದ್ದೆ. ಅವಾಗ ಎಕ್ಸಾಮ್ ಎಕ್ಸಾಮ್ ಬಂದ ತಕ್ಷಣ ಫೋನ್ ಮಾಡಿದೆ, ಅಣ್ಣ ಎಕ್ಸಾಮ್ ಪಾಸ್ ಆಗುತ್ತಣ್ಣ ಅಂತ ಹೇಳಿದ. ನನಗೆ ಡೌಟ್ ಇತ್ತು, ಎಕ್ಸಾಮ್ ಪಾಸ್ ಆಗಲ್ಲ ಅಂದ್ಕೊಂಡಿದ್ದೆ. ರಿಸಲ್ಟ್ ಬಂತು, ಪಾಸ್ ಆಯಿತು. ಅದಾದ ನಂತರ ಫಿಸಿಕಲಿಗೆ ಬಂದ. ಫಿಸಿಕಲ್ ಅನಾಹುತ ಆಯ್ತು ಗೆಳಕತೆ. ಫಿಸಿಕಲ್ ಪಾಸ್ ಆದ. ಆಮೇಲೆ ನಂದು ಅಂತಂದು ಒಂದೇ ಬ್ಯಾಚು ಒಂದೇ ದಿನ ಇತ್ತು ಫಿಸಿಕಲ್. ಇಬ್ಬರು ಪಾಸ್ ಆಗಿದೆ ಫಿಸಿಕಲ್. ಆಮೇಲೆ ಫೈನಲ್ ನೋಡಿ ಕೇಳ್ತಾರೆ ಮತ್ತೆ ಪಾಸ್ ಆಗೋಕ್ಕೆ ಬೇಕಲ್ಲ. ಇಬ್ಬರು ಪಾಸ್ ಆದ್ವಿ. ಇಬ್ಬರು ಪಾಸ್ ಆಗಿ ಇಲ್ಲಿ ಕುಂತ್ಕೊಂಡಿವಿ. ಹೇಳಿದ್ನಲ್ಲ, ಡಿಸಿಪ್ಲಿನ್ ಅಂತ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಕನ್ಸಿಸ್ಟೆನ್ಸಿ ಅಂತ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೀಟಾಗಿ ನಾವು ಒಂದು ಒಳ್ಳೆಯ ಹಾದಿ ಒಳಗೆ ಸಕ್ಸಸ್ ಆಗೇ ಆಗ್ತೀವಿ ಅಂತ ಹೇಳಿ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಸೋಲಿನ ಹಿಂದಿರುವ ಕಹಿ ಅನುಭವಗಳನ್ನ ನೆನಪಿನಲ್ಲಿಟ್ಟುಕೊಂಡು ಯಶಸ್ಸು ಸಾಧಿಸಿರ್ತಕ್ಕಂತಹ ಅನುಭವವನ್ನು ಹೇಳಿರ್ತಕ್ಕಂತಹ ಅನಂತವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.